ಹಾಯ್ ಸ್ನೇಹಿತರೆ, ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕು ಅಂತಂದರೆ, ಮೈಸೂರು ಯೂನಿವರ್ಸಿಟಿಯಿಂದ PhD ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾಲ್ ಫಾರ್ ಮಾಡಿದ್ದಾರೆ 2020ನೇ ಇಸ್ವಿಗೆ. ಅದು ಡೇಟು ಆಗಸ್ಟ್ 1ಗೆ ಕ್ಲೋಸ್ ಇತ್ತು. ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿ ಆಗಸ್ಟ್ 31ಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ನಾವು PhD ಎಂಟ್ರೆನ್ಸ್ ಎಕ್ಸಾಮ್ನ ಸಿಲೆಬಸ್ಸನ್ನು ತಿಳ್ಕೊಳ್ಳೋಣ. ಇವತ್ತು ನಾವು ನೋಡಿ, ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್ ಫಾರ್ PhD ಎಂಟ್ರೆನ್ಸ್ ಎಕ್ಸಾಮ್ ಪೊಲಿಟಿಕಲ್ ಸೈನ್ಸ್. ಓಕೆ ಸ್ನೇಹಿತರೆ, ಲಾಸ್ಟ್ ಇಯರು 2 ಪೇಪರ್ ಕೊಟ್ಟಿದ್ದರು, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಅದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಹಳೆ ವಿಡಿಯೋಗಳನ್ನ ನೀವು ನೋಡ್ಬೋದು ಬೇಕಾದರೆ. ಇವತ್ತು ನಾನು ಈ ವರ್ಷದ 2020 PhD ಎಂಟ್ರೆನ್ಸ್ ಎಕ್ಸಾಮ್ ಸಿಲೆಬಸನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಚಾಪ್ಟರ್ 1 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಪ್ರಿನ್ಸಿಪಲ್ಸ್, ಥಿಯರಿ ಆಫ್ ಅಡ್ಮಿನಿಸ್ಟ್ರೇಷನ್, ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್, ರೀಸೆಂಟ್ ಟ್ರೆಂಡ್ಸ್ ಇನ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ಸ್ ಇಷ್ಟನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಸೆಕೆಂಡ್ ಚಾಪ್ಟರ್ ಬಂದು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ಸ್, ಫ್ಯೂಚರ್ಸ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ, ರೂರಲ್ ಆ್ಯಂಡ್ ಅರ್ಬನ್ ಲೋಕಲ್ ಗವರ್ನಮೆಂಟ್ಸ್, attempts at administrative reforms in India, Indian government and politics, third chapter, basic philosophy and structure of Indian constitution government machinery, Indian federal system, constitutional review ಇದನ್ನು ಕೊಟ್ಟಿದೆ. ಲಾಸ್ಟ್ ಇಯರು ನಮಗೆ ಕೊಟ್ಟಿದ್ದಂತಹ ಸಿಲೆಬಸ್ಸಲ್ಲಿ ಬರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ಬಂದಿತ್ತು. ಈ ವರ್ಷ ಯಾವ ಥರ ಕೊಡ್ತಾರೋ ನೋಡಬೇಕು. ನಾನು ಆಲ್ರೆಡಿ ಕ್ವಶನ್ ಪೇಪರ್ನೂ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಕೋಬೋದು ನೀವು. ಇದು ಈ ವರ್ಷದ ಸಿಲೆಬಸ್ಸು. ಯಾವ ಥರ ಕೊಡ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನಾವೆಲ್ಲದನ್ನು ತಯಾರು ಮಾಡಿ ಇಟ್ಕೊಂಡಿರಬೇಕಾಗುತ್ತೆ, ತಯಾರಾಗಿರಬೇಕು ನಮ್ಮ ಮೈಂಡಲ್ಲಿ. ಇದರಲ್ಲೂ ಕಾನ್ಸ್ಟಿಟ್ಯೂಷನ್ ರಿವ್ಯೂ ಅಂತ ಇದೆ, ಕಾನ್ಸ್ಟಿಟ್ಯೂಷನಲ್ ರಿವ್ಯೂ ಅಂತ. ನಾವು ಸಂವಿಧಾನದ ಬಗ್ಗೆ ತಿಳ್ಕೊಬೇಕಾಗಿರೋದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಪ್ರತಿಯೊಂದು ಎಕ್ಸಾಮಲ್ಲೂ ಸಂವಿಧಾನದ ಬಗ್ಗೆ ಕೇಳ್ತಾರೆ. ಓಕೆ, ಫೋರ್ತ್ ಚಾಪ್ಟರ್ ಬಂದು ಕರ್ನಾಟಕ ಗವರ್ನಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇನ್ ಪ್ರಿನ್ಸ್ಲಿ ಮೈಸೂರು ಸ್ಟೇಟ್ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕ ಯೂನಿಫಿಕೇಷನ್ ಮೂಮೆಂಟ್, ಕಾಂಗ್ರೆಸ್ ಆ್ಯಂಡ್ ನಾನ್ ಕಾಂಗ್ರೆಸ್, ಕೋalition ಗವರ್ನಮೆಂಟ್ ಇನ್ ಕರ್ನಾಟಕ, ಸೋಷಿಯೋ ಪೊಲಿಟಿಕಲ್ ಮೂಮೆಂಟ್ಸ್, ಅಟೆಂಪ್ಟ್ಸ್ ಅಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇನ್ ಕರ್ನಾಟಕ, ರೀಜನಲ್ ಇಂಬ್ಯಾಲೆನ್ಸಸ್ ಇಷ್ಟನ್ನು ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಸಪ್ರೇಟಾಗಿ ಈ ಎಲ್ಲ ಚಾಪ್ಟರ್ಗಳು ಸಪ್ರೇಟ್ ಬುಕ್ಸ್ ಇದ್ದಾವೆ. ಆ ಬುಕ್ಸ್ಗಳನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಪೊಲಿಟಿಕಲ್ ಥಿಯರಿ, 5th ಚಾಪ್ಟರು, ಐಡಿಯಾಲಜಿ, ಲಿಬರಲಿಸಮ್, ಕಮ್ಯುನಿಸಮ್, ಸೋಷಿಯಲಿಸಮ್, ಫ್ಯಾಸಿಸಮ್, egalitarianism, different concepts of justice, social and regional choice theory, debate and end of the ideology ಇಷ್ಟು 5th ಚಾಪ್ಟರ್ನಲ್ಲಿ ಕೇಳಿದ್ದಾರೆ. ನಾವು 5th ಚಾಪ್ಟರ್ ಬಗ್ಗೆ ತಿಳ್ಕೊಬೇಕಾದ್ರೆ ಆ ಬುಕ್ಸನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ನೆಕ್ಸ್ಟು 6th ಚಾಪ್ಟರ್ ಪೊಲಿಟಿಕಲ್ ಥಾಟ್ಸ್, ಗ್ರೀಕ್, ರೋಮನ್, ಮೆಡಿವಲ್ ಪೊಲಿಟಿಕಲ್ ಥಾಟ್, ಮೆಡಿವಲ್ ಕಾಂಟ್ರವರ್ಸಿ, ಮಾಡರ್ನ್ ಪೊಲಿಟಿಕಲ್ ಥಾಟ್, ಲಿಬರಲ್ ಪೊಲಿಟಿಕಲ್ ಥಾಟ್, ಇಂಡಿಯನ್ ಪೊಲಿಟಿಕಲ್ ಥಾಟ್ ಇಷ್ಟು ಪೊಲಿಟಿಕಲ್ ಥಾಟ್ಸ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು 7th ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ, ಥಿಯರಿ ಆ್ಯಂಡ್ ಪ್ರಾಕ್ಟೀಸಸ್. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲೂ ಬರುತ್ತೆ, ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ, ಥಿಯರಿ ಆ್ಯಂಡ್ ಪ್ರಾಕ್ಟೀಸಸ್ಸು. ಅಲ್ಲಿ ನೀವು ಇದನ್ನು ಅಭ್ಯಾಸ ಮಾಡ್ಬೋದು. ಅದರಲ್ಲಿ ಕಾನ್ಸೆಪ್ಟ್ ಆ್ಯಂಡ್ ಫಾರ್ಮ್ಸ್ ಆಫ್ ಹ್ಯೂಮನ್ ರೈಟ್ಸ್, ಕಾನ್ಸ್ಟಿಟ್ಯೂಷನ್ ರೈಟ್ಸ್, ಮಷಿನರಿ ಫಾರ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಇನ್ ಇಂಡಿಯಾ. ನೆಕ್ಸ್ಟು 8th ಚಾಪ್ಟರು ಇಂಟರ್ನ್ಯಾಷನಲ್ ರಿಲೇಷನ್ಸು, ಥಿಯರಿ ಬಿಲ್ಡಿಂಗ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೊಲಿಟಿಕಲ್ ಐಡಿಯಾಲಿಸಮ್ ಆ್ಯಂಡ್ ರಿಯಲಿಸಮ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೈಂಟಿಫಿಕ್ ಆ್ಯಂಡ್ ಟ್ರೆಡಿಷನ್ಸ್, ಕಾಂಟ್ರವರ್ಸಿ, ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಷ್ಟು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ. ನೆಕ್ಸ್ಟು ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ನೇಚರ್ ಆ್ಯಂಡ್ ಫಾರ್ಮ್ಸ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ಸ್ಟೆಪ್ಸ್ ಇನ್ ರಿಸರ್ಚ್, ಟೆಕ್ನಿಕ್ಸ್ ಆ್ಯಂಡ್ ಅನಲೈಸಿಸ್ ಆಫ್ social research,
ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್. ನೆಕ್ಸ್ಟು 10th ಚಾಪ್ಟ್ರು ಕಂಪೇರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್. ನೀಡ್ ಫಾರ್ ಸ್ಟಡಿ ಆಫ್ ಕಂಪೇರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್, ಕಾನ್ಸ್ಟಿಟ್ಯೂಷನಲಿಸಮ್, ಪೊಲಿಟಿಕಲ್ ಕಲ್ಚರ್ ಆ್ಯಂಡ್ ಪೊಲಿಟಿಕಲ್ socialization, political modernization, parties and pressure groups in USA, South Africa and Germany. ಇಷ್ಟು ಸಿಲೆಬಸ್ ಆಗಿದೆ. ಇದರ ಅಭ್ಯಾಸ ಕ್ರಮವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಗುಡ್.